ಮಲೆನಾಡು ಗಿಡ್ಡ ಸಂರಕ್ಷಣಾ ಹಾಗೂ ಸಂವರ್ಧನಾ ಅಭಿಯಾನದ ಸಂಘಟನೆಯ ವತಿಯಿಂದ ಇವತ್ತೊಂದು ವಿಶೇಷ ಗೋದಾನ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾದ ಕಪಿಲೆ ಗೋತಳಿಯನ್ನ ಶ್ರೀಯುತರು ದಾವಣಗೆರೆ ಡಿಸಿ ದಂಪತಿಗಳಿಗೆ ದಾನವಾಗಿ ನೀಡ್ತಾ ಇದ್ದಾರೆ. ಇದೊಂದು ವಿಶೇಷವಾದ ಹಾಗೂ ಸಂತೋಷಕರವಾದ ವಿಷಯ. ನಮ್ಮ ಮಲೆನಾಡು ಗಿಡ್ಡ ಸಂವರ್ಧನಾ ಹಾಗೂ ಸಂರಕ್ಷಣಾ ಅಭಿಯಾನದ ಅಂಗವಾಗಿ ವಿಶೇಷ ಗೋದಾನಗಳನ್ನು ನಡೆಸ್ತಾ ಇದ್ದೇವೆ. ಕರ್ನಾಟಕದಾದ್ಯಂತ 150ಕ್ಕೂ ಹೆಚ್ಚಿನ ಜೋಡಿ ಕರು, ಗಂಡು ಹಾಗೂ ಹೆಣ್ಣು ಕರುಗಳನ್ನು ದಾನವಾಗಿ ನೀಡಿದ್ದೇವೆ. ಹಾಗೂ ಅತ್ಯಂತ ವಿಶೇಷವಾದ ವಿಷಯ ಏನೆಂದರೆ, ಉನ್ನತ ಹುದ್ದೆಯಲ್ಲಿರುವಂತಹ ಸರ್ಕಾರಿ ಉನ್ನತ ಹುದ್ದೆಯಲ್ಲಿರುವಂಥವರೂ ಸಹ ಈ ಅಭಿಯಾನದ ಮೂಲಕವಾಗಿ, ಈ ಅಭಿಯಾನದಿಂದ ವಿಶೇಷವಾಗಿ ಮಲೆನಾಡು ಗಿಡ್ಡ ತಳಿಯ ಪರಿಚಯ ಮಾಡಿಕೊಂಡು ವಿಶೇಷವಾದ ತಳಿಯನ್ನು ಉಳಿಸುವಂತಹ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ. ಸರ್ಕಾರಿ ಉನ್ನತ ಹುದ್ದೆಯಲ್ಲಿರುವಂತಹ ಅನೇಕ ಅಧಿಕಾರಿಗಳು ಸಹ ನಮ್ಮ ಮಲೆನಾಡು ಗಿಡ್ಡವನ್ನು ಸಾಕಲು ಉತ್ಸುಕರಾಗಿದ್ದಾರೆ. ಅಂಥವರಿಗೂ ಸಹ ನಾವು ನೀಡಿದ್ದೇವೆ. ಇವತ್ತಿನ ಸಂದರ್ಭದಲ್ಲೂ ಸಹ ದಾವಣಗೆರೆ ಡಿಸಿ ದಂಪತಿಗಳಿಗೆ ನಾವು ಗೋದಾನವಾಗಿ ಮಲೆನಾಡು ಗಿಡ್ಡ ತಳಿಯನ್ನು ನೀಡ್ತಾ ಇದ್ದೇವೆ. ಇದು ಜನರಿಗೆಲ್ಲ ಪ್ರೇರಣೆ ಆಗುತ್ತೆ ಹಾಗೂ ನಮ್ಮ ಮಲೆನಾಡು ಗಿಡ್ಡ ವಿಶೇಷ ತಳಿ ಸಂರಕ್ಷಣೆಯಾಗುತ್ತೆ ಅನ್ನುವಂಥ ಆಶಾಭಾವ ನಮ್ಮಲ್ಲಿ ಮೂಡ್ತಾ ಇದೆ. ಹೀಗೆ ಮುಂದುವರಿಯಲಿ ಈ ಅಭಿಯಾನದ ಕಾರ್ಯಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ನಾನು ಕೇಳ್ಕೊಳ್ತೇನೆ. ನೀಡಿದಂಥವರಿಗೂ ಹಾಗೂ ತೆಗೆದುಕೊಂಡಂಥವರಿಗೂ ಶುಭವಾಗಲಿ, ಮಂಗಳವಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ವಂದನೆಗಳು. ಕಟ್ಟಾಕುದ್ವ ನಂಗೆ ಇಲ್ಲೇ ನಮ್ಮನೆ ಮಕ್ಕನವರು ಕಟ್ಟಾಕ್ತು. ಅದೇ ಮುಟ್ಟಲೆ ನಮ್ಮನೆ ಯಾರು ಅಷ್ಟು ಆರಾಮಿಲ್ಲ. ನಾವು ಹೋಗಿರ್ತೀವಿ ಗಾಡಿಯಲ್ಲಿ ಸ್ವಲ್ಪ ಕಟ್ಟಿ ಒಂದು ಗಾಡಿ ಆಗ್ತದೆ ತಿನ್ನಡ ಇದು ಅಮ್ಮ ಹೋಗ್ತಾಡು. ಅಮ್ಮಂಗೆ ಬಾಯ್ ಮಾಡು. ಇನ್ನಮ್ಮ ನೀವು ನಿಂತ್ಕೊಂಡ್ಬಿಡಿ ಹತ್ರದಲ್ಲೇ ಅಡ್ಡಿಲ್ಲ, ತೊಂದರೆ ಇಲ್ಲ. ಇಬ್ಬರು ಒಟ್ಟಿಗೆ ನಿಂತು ಬಿಡಿ ಅಲ್ಲಿ. ಮತ್ತೆ ಮಲೆನಾಡು ಗಿಡ್ಡ ತಳಿಯ ಅಭಿಯಾನದ ಸಂರಕ್ಷಣಾ ಇದಕ್ಕೆ ನಮ್ಮ ಧನವನ್ನ ನಾವು ಕೊಡ್ತಾ ಇದ್ದೇವೆ. ತುಂಬಾ ಕೊಟ್ಟಿಗೆಯಲ್ಲಿ ತುಂಬಾ ಅದರಿಂದ ಒಂದು ಒಳ್ಳೆ ಸುರಕ್ಷಿತ ಜಾಗಕ್ಕೆ ಹೋಗಲಿ ಅನ್ನುವ ಸಲುವಾಗಿ ದಾವಣಗೆರೆ ಡಿಸಿ ದಂಪತಿಗಳಿಗೆ ನಾವು ಅದನ್ನ ಕೊಡ್ತಾ ಇದ್ದೀವಿ. ಆತ್ಮೀಯ ಗೋಬಂಧುಗಳೇ, ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ವತಿಯಿಂದ ಸಾಕಷ್ಟು ಜನರು ನಮ್ಮ ಕೈಯಿಂದ ಈ ಅಭಿಯಾನದ ಮುಖಾಂತರ ದೇಸಿ ದನ, ಅದರಲ್ಲಿ ಮಲೆನಾಡು ಗಿಡ್ಡ ತಳಿಗಳನ್ನು ಸಾಕುವ ದೃಷ್ಟಿಯಿಂದ ಮತ್ತು ಗೋ ಆಧಾರಿತ ವಿಷಮುಕ್ತ ಆಹಾರ ತಯಾರು ಮಾಡೋ ದೃಷ್ಟಿಯಿಂದ ಮತ್ತು ಸಾವಯವ ಉತ್ಪನ್ನಗಳನ್ನು ಬೆಳೆಯುವ ದೃಷ್ಟಿಯಿಂದ ಸಾಕಷ್ಟು ಜಾನುವಾರುಗಳು ನಮ್ಮ ಮುಖಾಂತರ ಪಡೆದುಕೊಂಡಿದ್ದಾರೆ. ಈ 2024ನೇ ಇಸವಿಯಲ್ಲಿ ನಮ್ಮ ಕರ್ನಾಟಕದ ಘನ ಸರ್ಕಾರದ ಚೀಫ್ ಸೆಕ್ರೆಟರಿಯವರು ಕೂಡ ನಮ್ಮ ಕೈಯಿಂದ ನೇರವಾಗಿ ನಮ್ಮ ಕೈಯಿಂದ ನಮ್ಮ ಮುಖಾಂತರ ಸಾಕಷ್ಟು ಒಳ್ಳೆಯ ಮಲೆನಾಡು ಗಿಡ್ಡ ದನಗಳನ್ನು ಕೊಂಡೋಗಿದ್ದಾರೆ. ಅದರಿಂದ ಪ್ರೇರಿತರಾಗಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹೊರ ರಾಜ್ಯಗಳಿಗೆ ಕೂಡ ಸರ್ಕಾರಿ ಉದ್ಯೋಗದಲ್ಲಂತ ಇದ್ದಂಥ ವ್ಯಕ್ತಿಗಳು, ಹಾಗೆ ಕೃಷಿ ಇಲಾಖೆ ಮುಂತಾದ ಕಡೆಯಲ್ಲಿದ್ದಂಥ ವ್ಯಕ್ತಿಗಳು, ಪಶುಸಂಗೋಪನಾ ಇಲಾಖೆಯಲ್ಲಿದ್ದಂಥ ವ್ಯಕ್ತಿಗಳು ನಮ್ಮ ಕೈಯಿಂದ ಸಾಕಷ್ಟು ದನಗಳು ನಮ್ಮಿಂದ ಪ್ರೇರಿತರಾಗಿ ಕೊಂಡು ಹೋದದ್ದು ಇದೆ. ಇವತ್ತು ವಿಶೇಷವಾಗಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳೋದು, ನಿನ್ನೆಯ ದಿವಸ ಮತ್ತು ಇವತ್ತು ಪ್ರಚಲಿತ ದಿವಸವಾಗಿ ಇವತ್ತು ನಾವು ಅವರಿಗೆ ನಮ್ಮ ಧಾರವಾಡ ಡೆಪ್ಯೂಟಿ ಕಮಿಷನರ್ ಶ್ರೀಮತಿ ದಿವ್ಯಪ್ರಭು ಇವರಿಗೆ
ಎನಿಮಲ್ ಹಸ್ಬೆಂಡ್ರಿ ಡೆಪ್ಯೂಟಿ ಡೈರೆಕ್ಟರ್ ಸಾಲಿಗೌಡರ ಒಂದು ಮಾತಿನ ಮೇರೆಗೆ ನಮ್ಮ ಇಲ್ಲಿ ಕೊಯ್ಲಾ ಫಾರ್ಮಿನ ರಿಜಿಸ್ಟ್ರಾರ್ ಆಗಿರುವಂಥ ಪ್ರಸನ್ನ ಹೆಬ್ಬಾರ್ ಇವರ ಮುಖಾಂತರ ನಮ್ಮ ಹತ್ರ ಮನವಿ ಮಾಡಿದ ದೃಷ್ಟಿಯಿಂದ ನಾವು ನಿನ್ನೆ ಅವರಿಗೆ ಒಂದು ಸ್ವರ್ಣ ಕಪಿಲ ದನವನ್ನು ಅದರ ಜೊತೆಗೆ ಅದರ ಕರುವನ್ನು ಹಾಗೆ ಒಂದು ಕಪ್ಪು ಬಣ್ಣದ ಹೆಣ್ಣು ಕರುವನ್ನು ಜೊತೆಗೆ ಒಂದು ಸ್ವರ್ಣ ಕಪಿಲ ಹೋರಿಯನ್ನು ಕೂಡ ವಿತರಣೆ ಮಾಡಿದ್ದೇವೆ. ಇದು ಯಾಕೆಂತ ಹೇಳಿದರೆ ಇವತ್ತಿನ ದಿವಸ ಮಲೆನಾಡು ಗಿಡ್ಡಕ್ಕೆ ಸಾಕಷ್ಟು ಸಾಕೋ ದೃಷ್ಟಿಯಿಂದ ಅದನ್ನು ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಸರ್ಕಾರಿ ಉದ್ಯೋಗಿಗಳು ಮತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರುವಂಥ ಎಲ್ಲ ವ್ಯಕ್ತಿಗಳು ಇದರ ಬಗ್ಗೆ ತುಂಬ ಒಲವು ಮೂಡಿಸಿದ್ದಾರೆ. ಈ ದೃಷ್ಟಿಯಿಂದ ನಾವು ನಿನ್ನೆ ದಿವಸ ಮಾತಾಡಿದಾಗೆ ಇವತ್ತು ಅದನ್ನು ವಿತರಣೆ ಮಾಡಿದ್ದೇವೆ. ಬಹುಶಃ ಇದೊಂದು ಇವತ್ತಿನ ದಿವಸಗಳಲ್ಲಿ ಈ ವರ್ಷದ 2025 ಇಸ್ವಿಯಲ್ಲಿ ಅಂತ ಹೇಳ್ಬೋದು. ನಾವು ಇವತ್ತು ಈ ಒಂದು ವಾರಗಳಿಂದ ಸಾಕಷ್ಟು ಜೋಡೆತ್ತಿನ ಕಾರ್ಯಕ್ರಮದ ದೃಷ್ಟಿಯಿಂದ ನಾವು ಜೋಡೆತ್ತುಗಳನ್ನು ಕೂಡ ಕೊಟ್ಟಿದ್ದೇವೆ, ಹಾಗೆ ಹೆಣ್ಣು ಕರುಗಳನ್ನು ಜೊತೆಯಾಗಿ ಕೊಟ್ಟದಿದೆ. ವಿಶೇಷವಾಗಿ ಇದಕ್ಕೆ ಆಸಕ್ತಿ ವಹಿಸಿಕೊಟ್ಟದ್ದು ನಮ್ಮ ಈ ಬಳಗದ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನೆ ಬಳಗದ ಬಹಳ ಉತ್ಸಾಹಿ ಯುವಕ ಅಕ್ಷಯ್ ಅವರು ಬಹಳ ಮುತುವರ್ಜಿ ವಹಿಸಿ ಇದನ್ನು ವಿತರಣೆ ಮಾಡುವ ಕೆಲಸಕ್ಕೆ ಕೈ ಹಾಕಿದ್ದು ನಿಜವಾಗಿಯೂ ಈ ಭಾಗದ ಎಲ್ಲ ಜನರಿಗೆ ಕೂಡ ಅದನ್ನು ಪ್ರೇರಣೆ ಶಕ್ತಿ ಕೂಡ. ಮುಂದಿನ ದಿವಸಗಳಲ್ಲಿ ಇದರಿಂದಾಗಿ ಇವತ್ತು ನಾವು ವಿತರಣೆ ಮಾಡಿದ ದೃಷ್ಟಿಯನ್ನು ಸಾಮಾಜಿಕವಾಗಿ ಅಥವಾ ಈ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾಗಿ ಪ್ರಸಾರಗೊಂಡು ಸಾಕಷ್ಟು ಯುವಕರು ಮತ್ತು ಉದ್ಯೋಗಿಗಳು, ಸರ್ಕಾರಿ ಉದ್ಯೋಗಿಗಳಿರ್ಬೋದು ಅಥವಾ ಅರೆ ಸರ್ಕಾರಿ ಉದ್ಯೋಗಿಗಳಿರ್ಬೋದು, ತಮ್ಮ ಮನೆಯಲ್ಲಿ ಒಂದು ಮಲೆನಾಡು ಗಿಡ್ಡ ಹಸುವನ್ನು ಕಟ್ಟಲಿ ಅಥವಾ ಒಂದು ಮಲೆನಾಡು ಗಿಡ್ಡ ಕರುವನ್ನು ಕಟ್ಟಲಿ ಅಥವಾ ಒಂದು ಮಲೆನಾಡು ಗಿಡ್ಡ ಗಂಡು ಮತ್ತು ಹೆಣ್ಣು ಕರುಗಳನ್ನು ಸಾಕುವಂಥ ದೃಷ್ಟಿಯಿಂದ ಇದೊಂದು ಪ್ರೇರಣೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಹಿಂದಿ ಕೊಡಿ ಬಗ್ಗೆ ಬಿಟ್ಟದ್ದಲ್ಲ ಒಂದೂವರೆ ವರ್ಷ ಅದಕ್ಕೊಂಥರ ಹೆದರಿಕೆ. ಎಲ್ಲರಿಗೂ ನಮಸ್ಕಾರ. ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ವತಿಯಿಂದ ಇವತ್ತೊಂದು ಮಹತ್ತರವಾದಂತಹ ದಿನ ಆಗಿದೆ. ಯಾಕೆ ಅಂತ ಹೇಳಿದರೆ, ನಾವು ಕೋಟಿಗಟ್ಟಲೆಯಲ್ಲಿ ಇದ್ದಂತಹ ಮಲೆನಾಡು ಗಿಡ್ಡಗಳು ನಶಿಸುತ್ತಾ ಬಂದು ಲಕ್ಷಕ್ಕೆ ಇಳಿದವು. ಲಕ್ಷದಿಂದ ಹಿಂದೆ ನೋಡುವಾಗ ಸಹಸ್ರಕ್ಕೆ ಇಳಿದವು. ಹಾಗೆ ನೋಡುವಾಗ ಅದನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳುವಂತಹ ಒಂದು ಮತ್ತು ಅದರ ಬಗ್ಗೆ ಕಾಳಜಿಲ್ಲವರು ನಾವೆಲ್ಲ ಸೇರಿ ಒಂದು ಅಭಿಯಾನವನ್ನು ಮಾಡಿ ಉಳಿಸಿಕೊಳ್ಳುವ ಅಂತ ಹೇಳುವ ಆಲೋಚನೆಯನ್ನು ಮುಂದುವರಿಸಿ ಅದನ್ನು ನಡೆಸಲಿಕ್ಕೆ ಹೊರಟೆವು. ಯಾರಿಗೆಲ್ಲ ಕೊಡುವುದು ಅಂತ ಹೇಳಿದರೆ, ಸಾವಯವ ಕೃಷಿ, ಗೋ ಆಧಾರಿತ ಕೃಷಿ ಮತ್ತು ವಿಷಮುಕ್ತ ಆಹಾರವನ್ನು ಪಡೆಯುವಂತಹ ರೈತರಿಗೆ ಒಂದು ಉಚಿತವಾಗಿ ಗಂಡು ಹೆಣ್ಣನ್ನು ಕೊಟ್ಟು ಅದನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗುವ ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ಆರಂಭಿಸಿದ್ದೆವು. ಹೆಚ್ಚಿನ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ವಿತರಣೆಗೊಂಡಿದೆ. ಹಾಗೆಯೇ ಈಗ ನೋಡುವಾಗ ಈ ITBT ಕಂಪನಿಯ ಇಂಜಿನಿಯರ್ಗಳು, ಡಾಕ್ಟರ್ಗಳು, ವೈದ್ಯಾಧಿಕಾರಿಗಳು, ಸರ್ಕಾರಿ ಉನ್ನತಾಧಿಕಾರಿಗಳೆಲ್ಲ ಈ ಅಭಿಯಾನದಡಿ ಸಿಲುಕಿಕೊಂಡು ಪ್ರೇರಣೆಯನ್ನು ಪಡೆದು ಪೊಲೀಸ್ ಇಲಾಖೆಯವರು ಹಾಗೆಯೇ ಅನೇಕ ಅಂತೆಯೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನ್ ರಜನೀಶ್ ಅವರು ಸಹ ಇದನ್ನು ಪಡ್ಕೊಂಡ್ರು. ಆಮೇಲೆ IAS ಅಧಿಕಾರಿಗಳು, IPS ಅಧಿಕಾರಿಗಳೆಲ್ಲ ಪಡ್ಕೊಳ್ಳಿಕ್ಕೆ ಆರಂಭಿಸಿದ್ರು. ಅದು ಸಹ ಅವರೊಂದು ಪ್ರೇರಣೆ ಆದರು ರಾಜ್ಯಕ್ಕೆ ಮಲೆನಾಡು ಗಿಡ್ಡ ಸಾಕಬೇಕು ಅಂತ ಹೇಳಿ. ಅಂತೆಯೇ ಇವತ್ತು ನಿನ್ನೆ ನನಗೆ ಫೋನ್ ಬಂತು. ನಮ್ಮ ಸಾಲಿಗೌಡರು ಡೆಪ್ಯೂಟಿ ಡೈರೆಕ್ಟ್ರು ಎನಿಮಲ್ ಹಸ್ಬೆಂಡ್ರಿ ನಾನು ಮಾತಾಡ್ತಾ ಇದ್ದೇನೆ. ಹೀಗೆ ನಮ್ಮ ಧಾರವಾಡದ ಜಿಲ್ಲಾಧಿಕಾರಿಗಳಾದಂತಹ ದಿವ್ಯ ಪ್ರಭು ಅವರಿಗೆ ಮಲೆನಾಡು ಗಿಡ್ಡ ಸಾಕ್ಲಿಕ್ಕೆ ಬಹಳ ಆಸಕ್ತಿಯಾಗಿದೆ. ಅವರಿಗೆ ಮಲೆನಾಡು ಗಿಡ್ಡವನ್ನು ದಯವಿಟ್ಟು ಕೊಡಿಸಿ ಅಂತ ಕೇಳಿಕೊಂಡ್ರು. ಅದಕ್ಕೆ ನಾವು ಹೇಳಿದೆವು, ಅಭಿಯಾನ ಈ ಜಿಲ್ಲಾಧಿಕಾರಿಗಳು, IAS ಅಧಿಕಾರಿಗಳು ಕೇಳುವಂಥದ್ದೇ ನಮಗೆ ಬಹಳ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಅವರನ್ನ ನೋಡಿ ಕಲಿಯುವವರು ತುಂಬಾ ಜನ ಇದ್ದಾರೆ. ಅದಕ್ಕೆ ಪ್ರೇರಣಾ ಶಕ್ತಿಯಾಗಿ
ಅವರು ಆಗ್ತಾರೆ. ಜಿಲ್ಲೆಯ ಜನರಿಗೆ ಅವರೊಂದು ಉದಾಹರಣೆ, ಮಾದರಿ ಅಂತ ಹೇಳುವಂಥದ್ದು ನಮಗೆ ತಿಳಿದಂತಹ ವಿಚಾರ. ಅವರನ್ನು ನೋಡಿ, ಅವರ ಮನೆಯಲ್ಲಿ ನೋಡಿ ಇನ್ನೊಬ್ರು ಸಾಕ್ಲಿಕ್ಕೆ ಇದ್ ಮಾಡ್ತಾರೆ. ಆದ್ದರಿಂದ ಈ ದೇಸಿ ತಳಿಗಳು ಉಳಿಯುವಂತಹ ಅದರಲ್ಲಿ ಅನುಮಾನವಿಲ್ಲ. ಆದ್ದರಿಂದ ಅವರಿಗೆ ನಾವು ಅಭಿಯಾನದ ವತಿಯಿಂದ ಒಂದು ಗಂಡು ಹೆಣ್ಣು ದನ ಹಾಗೂ ಕರು, ಸ್ವರ್ಣ ಕಪಿಲ ದನ ಹಾಗೂ ಕರು ಹಾಲು ಕರೆಯುವಂಥದ್ದು, ಹಾಗೆಯೇ ಒಂದು ಹೆಣ್ಣು ಕರು, ಹಾಗೆಯೇ ಒಂದು ಸ್ವರ್ಣ ಕಪಿಲ ಹೋರಿಯನ್ನ ಅವರಿಗೆ ಸಾಕ್ಲಿಕ್ಕೆ ಒದಗಿಸಿಕೊಟ್ಟಿರುತ್ತೇವೆ. ನಮ್ಮ ಹೊನ್ನಾವರದ ನಾರಾಯಣ ಹೆಗ್ಡೆ ಅವರ ಒಂದು ಉಸ್ತುವಾರಿಯಲ್ಲಿ ನಾನು ಅವರಿಗೆ ತಿಳಿಸಿರುತ್ತೇನೆ. ಹಾಗೆ ಅವರು ದನ ಕರುವಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷದಿಂದ ಜಿಲ್ಲಾಧಿಕಾರಿಗಳು ಅದನ್ನು ಪಡ್ಕೊಂಡಿದ್ದಾರೆ. ಹಾಗೆ ಇಂದು ಸಂಜೆ ಈಗ ಮುಟ್ತಾ ಇದೆ ಅಲ್ಲಿಗೆ ಗೋಪೂಜೆಯನ್ನು ನಡೆಸಿ ನಾನು ಸಾಕಿ ಅದನ್ನ ಚೆನ್ನಾಗಿ ಸಾಕಿ ಸಲಹಿ ಅದರ ಸಂವರ್ಧನೆ ಸಂರಕ್ಷಣೆಯಲ್ಲಿ ನಿಮ್ಮ ಅಭಿಯಾನದ ಜೊತೆ ಕೈ ಜೋಡಿಸುತ್ತೇನೆ ಎಂಬುದನ್ನ ಭರವಸೆಯನ್ನು ಕೂಡ ನೀಡಿದ್ದಾರೆ. ಆದ್ದರಿಂದ ಅಂತೆಯೇ ಅವರಿಗೆ ನೀಡುತ್ತಿರುವಂತಹ ಸಂದರ್ಭದಲ್ಲಿಯೇ ನಮಗೆ ಬೆಂಗಳೂರಿಂದ ಕರೆ ಬಂದಿದೆ. ಕರೆ ಬಂದು ವಿಧಾನಸೌಧದಿಂದ ಡೆಪ್ಯೂಟಿ ಡೈರೆಕ್ಟ್ರು ಎನಿಮಲ್ ಹಸ್ಬೆಂಡ್ರಿ ಅವರಿಂದ ಕರೆ ಬಂದು ನಮ್ಮ ಕಾರ್ಯದರ್ಶಿಗಳು, ಡೆಪ್ಯೂಟಿ ಚೀಫ್ ಸೆಕ್ರೆಟರಿ ಕರ್ನಾಟಕ ಸ್ಟೇಟ್ ಅವರು ಕೂಡ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದಿಂದ ಪ್ರೇರಿತರಾಗಿದ್ದಾರೆ. ಅವರಿಗೆ ಸಹ ಒಂದು ದನ ಹಾಗೂ ಇನ್ನೊಂದು 2 ದನಗಳನ್ನ ಒದಗಿಸಿಕೊಡ್ಬೇಕು ಅಂತೇಳಿ ನಮ್ಮ ಹತ್ರ ಮನವಿ ಮಾಡಿಕೊಂಡಿದ್ದಾರೆ. ಹಾಗೆ ಇದೇ ಮುಂದಿನ ದಿನಗಳಲ್ಲಿ ಅವರಿಗೆ ಸಹ ಒದಗಿಸಿಕೊಡಲಾಗುವುದು. ಹಾಗೆ ಉಚಿತವಾಗಿ ಅವರಿಗೆ ಒದಗಿಸಿಕೊಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ರಾಜ್ಯದ ಜನರಿಗೆ ದನ ಸಾಕುವುದು ಪ್ರೇರಣೆ ಆಗ್ಲಿ, ಮಾದರಿ ಆಗ್ಲಿ ಅಂತ ಹೇಳುವಂತಹ ಒಂದು ಉನ್ನತ ಮಟ್ಟದಲ್ಲಿರುವವರು ಸಾಕುವುದನ್ನು ನೋಡಿ ಎಲ್ಲರೂ ಕಲಿತಾರೆ. ಆದ್ದರಿಂದ ಇವರೆಲ್ಲ ಪ್ರೇರಣೆ ಆಗ್ಬೇಕು, ಇನ್ನಷ್ಟು ಜನ ಸಾಕ್ಲಿಕ್ಕೆ ಬರಬೇಕು, ಸಹಸ್ರಾರು ಸಂಖ್ಯೆಯಲ್ಲಿದ್ದದ್ದು ಲಕ್ಷಕ್ಕೆ ಏರಬೇಕು, ಲಕ್ಷದಿಂದ ಕೋಟಿಗಟ್ಟಲೆ ಏರಬೇಕು, ನಮ್ಮ ಗೋಮಾತೆಯು ಎಲ್ಲ ಮನೆಗಳಲ್ಲಿ ರಾರಾಜಿಸಬೇಕು ಅಂತ ಹೇಳುವಂತಹ ಒಂದು ವಿಚಾರಧಾರೆಯನ್ನು ಇಟ್ಟುಕೊಂಡು ಮುಂದುವರಿಯುತ್ತಾ ಇದ್ದೇವೆ. ಈ ಅಭಿಯಾನದ ಯಶಸ್ಸಿಗೆ ಉನ್ನತ ಮಟ್ಟದಲ್ಲಿರುವವರು, ರೈತರು ಹಾಗೆ ಪ್ರತಿಯೊಬ್ಬರು ಸಹ ಕೈ ಜೋಡಿಸಬೇಕು ಅಂತೇಳಿ ಕೋರ್ತಾ, ಎಲ್ಲ ದನ ಪಡೆದುಕೊಂಡವರಿಗೆ ಒಂದು ಶುಭಾಶಯವನ್ನು ಕೋರ್ತಾ ನನ್ನೊಂದೆರಡು ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ.